ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಇವತ್ತು ಸೋಲ್ ಜರ್ನಿ ಮೆಸೇಜಸ್ ಏನಿದೆ ನೋಡೋಣ. 999 ಪೋರ್ಟಲ್ನಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ, ಸ್ಪಿರಿಚುಲಿ ತುಂಬ ಇನ್ಕ್ಲೈಂಡ್ ಆಗೋಕ್ಕಿದೆ. ನಿಮ್ಮ ಓಲ್ಡ್ ಸೆಲ್ಫನ್ನು ರಿಲೀಸ್ ಮಾಡಿ ಒಂದು ಹೊಸ ಲೈಫಿಗೆ ಸ್ಟೆಪ್ ಇನ್ ಆಗುವಂಥ ಟೈಮ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ. ಸಿ, ಸೊ ಹಾಗಾಗಿ ಈ 999 ಪೋರ್ಟಲ್ ಆದ್ರ ಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀರಾ. ನಿಮ್ಮ ಸೋಲ್ ಜರ್ನಿ ಏನು, ನಿಮ್ಮ ಸೋಲ್ ಪರ್ಪಸ್ ಏನು ಅಂತ, ಸೆಲ್ಫ್ ಎಸ್ಟೀಮ್, ಓಕೆ, ಎಂಪತಿ, ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಟ್ಯಾಪ್ ಮಾಡಿ, ಓಕೆ, ಡಬಲ್ ಟ್ಯಾಪ್ ಮಾಡಿ. ಸೊ ಯು ಕ್ಯಾನ್, ಪಾಸ್ ಮಾಡಿ, ಯು ಕ್ಯಾನ್ ಕನೆಕ್ಟ್ ಯುವರ್ ಎನರ್ಜೀಸ್. ಚೇಂಜ್ 99 ಪೋರ್ಟಲ್ ಚೇಂಜ್ ಬಗ್ಗೆ ತುಂಬ ಮಾತಾಡಿದ್ದೀನಿ ನಾನು. ರಾಧಾ ಕೃಷ್ಣ, ರಾಧಾ ಕೃಷ್ಣ, ರಾಧಾ ಕೃಷ್ಣ. ಗೈಡ್ ಮೈ ವೀವರ್ಸ್ ಅಬೌಟ್ ದೇರ್ ಸೋಲ್ ಜರ್ನಿ ಆ್ಯಂಡ್ ದ ಸೋಲ್ ಪರ್ಪಸ್. ಸೋಲ್ ಜರ್ನಿ ಕಾರ್ಡಿಂದಾನೇ ನೋಡ್ತಾ ಇದ್ದೀನಿ. ನಿಮ್ಮ ಸೋಲ್ ಜರ್ನಿ ಏನು ಪರ್ಪಸ್ಸು, ನೀವೀಗ ಸ್ಪಿರಿಚುಲಿ ಯಾವ ರೀತಿ ಹೋಗಬೇಕು, ಏನಿಲ್ಲ ನೀವು ತಿಳ್ಕೊಬೇಕು ಅಟ್ ಪ್ರೆಸೆಂಟ್ ಟೈಮಿಗೆ ಅಂತ. ಓಕೆ, ಫರ್ಗಿವ್ನೆಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಮಿ ಟೇಕ್ ಸಮ್ ಮೋರ್ ಕಾರ್ಡ್ಸ್, ಒಟ್ಟಿಗೆ ಎಕ್ಸ್ಪ್ಲನೇಷನ್ ಮಾಡೋಣ. ಯಾಕಂದರೆ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ ಕಾರ್ಡ್ಸು. ಗ್ರೋತ್, ಯಾ ಆಫ್ ಕೋರ್ಸ್. ಸಿ, ಫೇಲ್ಯೂರ್. ಓಕೆ ಓಕೆ ಓಕೆ. Thank you, Radha Krishna. Thank you, universe. Thank you, angels. Please guide my weavers. I need two more cards. Two more cards. Please guide them. What is their soul journey? What they really need to hear? What they really need at this time? What their soul's loneliness? Okay, more card bandida. It's okay. I'll take this. Loneliness, grief, and freedom. Yeah. And the bottom of deck is worry. Worry, worry, worry. Okay. ಹೇಳ್ತೀನಿ ನಾನು ಒಂದೊಂದೇ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪತಿ ಅಂತ ಬಂದಿದೆ. ಸೆಕೆಂಡು ಸೆಲ್ಫ್ ಎಸ್ಟೀಮ್. ಥರ್ಡ್ ಒನ್ ಇಸ್ ಚೇಂಜ್. ಫೋರ್ತ್ ಒನ್ ಈಸ್ ಫರ್ಗಿವ್ನೆಸ್, ಫೇಲ್ಯೂರ್, ಗ್ರೋತ್, ಲೋನ್ಲಿನೆಸ್, ಫ್ರೀಡಮ್, ಗ್ರೀಫ್. ಫ್ರೀಡಮ್ ಆ್ಯಕ್ಚುಲಿ ನೆಕ್ಸ್ಟ್ ಬಂತು. ಸೊ ಲೋನ್ಲಿನೆಸ್ ಆದ್ರ ಮೇಲೆ ಏನು ಬಂದಿತ್ತು, ಗ್ರೀಫ್ ಬಂತು ಆ್ಯಂಡ್ ಫ್ರೀಡಮ್ ಬಂತು. ಅದಾದ್ರ ಮೇಲೆ ಏನು ಬಂತು, ಲಾಸ್ಟಿಗೆ ವರ್ರಿ ಬಂತು. ಸೊ ಎಂಪತಿ, ಐ ಆಮ್ ಓಪನ್ ಟು ಸೀಯಿಂಗ್ ಬೋತ್ ಸೈಡ್ಸ್ ಆಫ್ ಅ ಸಿಚುವೇಶನ್. ಎಂಪತಿ ಯಾರ ಮೇಲೆ ಮಾಡಬೇಕು ನೋಡಿ. 999 ಪೋರ್ಟಲ್ದು ವಿಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, 1 ಮತ್ತು 2, ಆ್ಯಂಡ್ ಬ್ಲೆಸ್ಸಿಂಗ್ ರೀಡಿಂಗ್ ಅಂತಾನು ಒಂದು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಒನ್ ಮೋರ್ ಏನಂದರೆ, ಎಲ್ಲರಿಗೂ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಜೊತೆ ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಿದ್ದೀರಾ, ತುಂಬ ನನಗೆ ಏನಂತಾರೆ ಒಂದು ಕಾನ್ಫಿಡೆನ್ಸ್ನ, ಒಂದು ಮೋಟಿವೇಶನ್ನ ಕೊಡ್ತಾ ಇದ್ದೀರಾ. ಮ್ಯಾಮ್ ಈ ಥರ ಮಾಡಿ, ನಮ್ಗೆ ಈ ಥರ ಒಂದು ರೀಡಿಂಗ್ಸನ್ನು ಕೊಡಿ ಅಂತ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದೀರಾ. ಕೆಲವರೆಲ್ಲ ಮೆಸೇಜಸ್ ಹಾಕ್ತಿದ್ದೀರಾ ಪರ್ಸ್ನಲ್ ಅಂತಲೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಹೀಗೆ ಇರಲಿ, ನಿಮ್ಮ ಹಾರೈಕೆ ಪ್ರತಿ ವಿಶ್ವಾಸ ಹೀಗೆ ಇರಲಿ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ನಿಮ್ಮ ರಿಕ್ವೆಸ್ಟ್ ವಿಡಿಯೋಸ್ಗಳನ್ನು ಕೂಡ ನಾನು ತರ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಬಟ್ ಸ್ವಲ್ಪ ಲೇಟ್ ಆದ್ರೂ ಕೂಡ ನಾನು ಮರ್ತಿಲ್ಲ. ಏನೇನು ರಿಕ್ವೆಸ್ಟ್ ಇದೆ ಅಂತ ಎಲ್ಲ ನೋಟ್ ಡೌನ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತೀನಿ, ಡೋಂಟ್ ವರಿ. ಸೊ ಬಂದ್ಬಿಟ್ಟು ಎಂಪತಿ ಯಾಕೆ ಬಂದಿದೆ ಅಂತ ಅಂದರೆ, ನಾನು ಹೇಳ್ದೆ ಅಲ್ವಾ, 999 ಪೋರ್ಟಲ್ನಲ್ಲಿ ನಾನು ಕಾರ್ಮಿಕ್ ಸೈಕಲ್ಸ್ ಬಗ್ಗೆ ಮತ್ತು ನಿಮ್ಮ ಒಂದು ಹ್ಯಾಬಿಟ್ಸ್ ಏನಿರುತ್ತೆ ಅದ್ರ ಬಗ್ಗೆ ತುಂಬ ಎಲ್ಲ ಮಾತಾಡಿದ್ದೀನಿ. ಸೊ ಮೇಯ್ನ್ ಆಗಿ ಒಂದು ಕಾರ್ಮಿಕ್ ಸೈಕಲ್ಲು, ಕಾರ್ಮಿಕ್ ಲೆಸನ್ಸನ್ನ, ಕಾರ್ಮಿಕ್ ಪ್ಯಾಟ್ರನ್ಸನ್ನ, ಕಾರ್ಮಿಕ್ ಪರ್ಸನ್ಸನ್ನ ರಿಲೀಸ್ ಮಾಡುವಂಥದ್ದು, ಅಥವಾ ನಮ್ಮಲ್ಲೇ ಇರುವಂತಹ ಒಂದೇನೋ ಒಂದು ಓಲ್ಡ್ ಸೈಕಲ್ಸ್ ಇರುತ್ತಲ್ಲ, ಸೊ ಅದನ್ನ ರಿಲೀಸ್ ಮಾಡುವಂಥದ್ದು ಅಂಥದ್ದೆಲ್ಲ ಇರುತ್ತೆ. ಸೊ ಅದನ್ನ ನಾನು ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂದರೆ, ಒಂದಕ್ಕೊಂದು ಇದು ಇಂಟರ್ಲಿಂಕ್ ಆಗಿರುತ್ತೆ. ಯಾಕಂದರೆ 99 ಪೋರ್ಟಲಿನ ಎನರ್ಜೀಸ್ ಇನ್ನೂ ಕೂಡ ಇರುತ್ತೆ, ನಮಗೆ ನೆಕ್ಸ್ಟ್ ಪೋರ್ಟಲ್ ಬರೋವರೆಗೂ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪೋರ್ಟಲ್ ಕೂಡ 1010 ಪೋರ್ಟಲ್ ಆಗಿರೋದ್ರಿಂದ ಇಟ್ಸ್ ಆಲ್ಸೋ ಸಿಂಬಲ್ ಆಫ್ ನ್ಯೂ ಬಿಗಿನಿಂಗ್ ಆ್ಯಂಡ್ ಕಂಪ್ಲೀಷನ್. ಒಂದೇನೋ ಒಂದು ಕಂಪ್ಲೀಷನ್ನ ಮಾಡಿ ಮತ್ತೆ ಒಂದು ಹೊಸ ನ್ಯೂ ಬಿಗಿನಿಂಗ್ನೇ ಅದು ಶೋ ಮಾಡುತ್ತೆ 1010, ಸರಿನಾ. ಸೊ ಅದ್ರ ಮೇಲೆ 1010 ಬಂದಾಗ ನಾನು ಹೇಳ್ತೀನಿ. ಸೊ ನೀವು ಈಗ ಒಂದು ಬ್ಯಾಡ್ ಸಿಚುವೇಶನಲ್ಲಿ ಹೋಗಿದ್ದೀರಲ್ವಾ, ಅವ್ರನ್ನ ಕರ್ಸ್ ಮಾಡಬೇಡಿ. ಅಂದರೆ ಎನಿ ಟೈಪ್ ಆಫ್ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎನಿ ಸಾರ್ಟ್ ಆಫ್ ರಿಲೇಷನ್ಶಿಪ್. ಸೊ ಡೋಂಟ್ ಕರ್ಸ್ ಅಥವಾ ಡೋಂಟ್ ಬ್ಲೇಮ್ ಅದರ್ ಪರ್ಸನ್ ಅಂತ ಇಲ್ಲಿ. ಅಂದರೆ ಎಂಪತಿ ಇರಲಿ, ಅವರ ಕಡೆಗೆ ಒಂದು ಏನಂತಾರೆ, ಒಂದು ಪ್ರೀತಿಯ ಭಾವ ಇರಲಿ, ಒಂದು ಕರುಣೆಯ ಭಾವ ಇರಲಿ. ಸೊ ಇಲ್ಲ, ಅವರೇ ತಪ್ಪು ಮಾಡಿರಲಿ, ನೀವೇ ತಪ್ಪು ಮಾಡಿರಲಿ, ನಿಮ್ಮ ಮೇಲೂ ನಿಮ್ಗೆ ಎಂಪತಿ ಇರಲಿ, ಅವ್ರ ಮೇಲೂ ನಿಮ್ಗೆ ಎಂಪತಿ ಇರಲಿ. ಸೊ ದ್ಯಾಟ್ ಎರಡೂ ಕಡೆಯಿಂದ ಸಿಚುವೇಶನ್ಸ್ನ ನೀವು ನೋಡೋದಕ್ಕೆ ಈಸಿ ಆಗುತ್ತೆ. ಸೊ ಒಂದೇ ಕಡೆಯಿಂದ ನೀವು ಸಿಚುವೇಶನ್ನ ನೋಡಿದಾಗ ಅದು ತುಂಬ ತಪ್ಪಾಗಿ ಕಾಣಿಸುತ್ತೆ. ಹಾಗಾಗಿ ಎರಡೂ ಕಡೆಯಿಂದ ಸಿಚುವೇಶನ್ಸ್ನ ಒಂದು ಓಪನ್ ಮೈಂಡೆಡ್ ಇಂದ, ಒಂದು ಓಪನ್ ಐಸ್ ಇಂದ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ. ಒಂದು ಬ್ರಾಡರ್ ಮೈಂಡ್ ಸೆಟ್ ಇಂದ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ, ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ. ಸೊ ನಿಮ್ಮ ಸೋಲ್ ಕಲಿಬೇಕಾಗಿರೋದೇ ಇದನ್ನ. ನಮ್ಮ ಸೋಲು ಎಲ್ಲಿವರೆಗೂ ಈ ಪಾಠಗಳನ್ನ ಕಲಿಯಲ್ಲ, ಅಲ್ಲಿವರೆಗೂ ನಮ್ಮ ಲೈಫಲ್ಲಿ ಅದೇ ಥರ ನೋವನ್ನು ನಾವು ಅನುಭವಿಸ್ತಾ ಇರ್ತೀವಿ, ಅದೇ ಥರ ಪ್ಯಾಟರ್ನ್ನ ನಾವು ಅನುಭವಿಸ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫ್ ಎಸ್ಟೀಮ್ ಕಾರ್ಡ್. ಓಕೆ, ಐ ಪೊಸೆಸ್ ಗಿಫ್ಟ್ಸ್ ಆಫ್ ದಿ ಸೋಲ್.
ದಟ್ ಬೆನಿಫಿಟ್ ಮೀ ಆ್ಯಂಡ್ ಅದರ್ಸ್. ಓಕೆ, ಅಂದರೆ ನಿಮ್ಮ ಸೋಲ್ಗೆ ಒಂದು ಸ್ಪೆಷಲ್ ಆದಂಥ ಒಂದು ಗಿಫ್ಟ್ಸ್ ಇರುತ್ತೆ. ಅದನ್ನು ನೀವು ಐಡೆಂಟಿಫೈ ಮಾಡಿ. ಆ್ಯಂಡ್ ಯಾವತ್ತೂ ನೀವು ನಿಮ್ಮನ್ನ ನೀವು ಕಡಿಮೆ ಅಂತ ನೀವು ಭಾವಿಸ್ಬೇಡಿ. ಸೆಲ್ಫ್ ಎಸ್ಟೀಮ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಸೊ ಯು ಶುಡ್ ಫೀಲ್ ಪಾಸಿಟಿವ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದೆ. ಎವ್ರಿ ಸೋಲ್ ಆನ್ ದಿಸ್ ಅರ್ತ್ ಈಸ್ ವೆರಿ ಸ್ಪೆಷಲ್. ಇಟ್ಸ್ ಏನಂತಾರೆ, ಒಂದು ಅಂಶ, ದೇವರ ಅಂಶ ಆಗಿರತ್ತೆ. ಸೊ ಹಾಗಾಗಿ ಯಾವತ್ತೂ ನೀವು ಅದನ್ನ ಕಡೆಗಣಿಸೋದಾಗ್ಲಿ ಅಥವಾ ನಿಮ್ಮನ್ನ ನೀವು ಅಯ್ಯೋ ನನ್ನಿಂದ ಹೀಗಾಯ್ತು ಅಂತ ವಿಕ್ಟಿಮ್ನ ಪ್ಲೇ ಮಾಡೋದಾಗ್ಲಿ, ಯಾವಾಗಲೂ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ಳೋದಾಗ್ಲಿ ಈ ಎನರ್ಜಿನಲ್ಲಿ ಇರಬೇಡಿ. ನಿಮಗೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ಸ್ನ ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ನಿಮ್ಮ ಸೋಲೆ ಒಂದು ದೊಡ್ಡ ಗಿಫ್ಟು. ಸೊ ಅದರಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ನಿಮ್ಗೆ ಏನು ಸ್ಪೆಷಲ್ ಇದೆ, ನಿಮ್ಮ ಸ್ಪೆಷಾಲಿಟಿ ಏನು, ದೇವ್ರು ನಿಮಗೆ ಯಾವ ರೀತಿಯಾದ ಒಂದು ಸ್ಪೆಷಲ್ ಟ್ಯಾಲೆಂಟ್ ಕೊಟ್ಟಿರ್ಬೋದು, ಅಥವಾ ಒಂದು ಫರ್ಗ್ಯೂನೆಸ್ ಮಾಡುವಂಥ ಮೈಂಡನ್ನು ಕೊಟ್ಟಿರ್ಬೋದು, ಬಿಗ್ ಹಾರ್ಟನ್ನು ಕೊಟ್ಟಿರ್ಬೋದು. ಸೊ ಅದೇನು ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವರೆಲ್ಲ ಚೇಂಜ್ ಅನ್ನು ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ. ನಾನು 9 ಪೋರ್ಟಲ್ ರೀಡಿಂಗ್ ಅಲ್ಲಿ ಕೂಡ ಹೇಳಿದೆ. ಒಂದ್ ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಬರುವಂತ ಚೇಂಜಸ್ ತುಂಬಾ ಪೇನ್ಫುಲ್ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ ಒನ್ಸ್ ವಿ ಅಕ್ಸೆಪ್ಟ್ ದಟ್ ಚೇಂಜ್ ಅಂಡ್ ನಮ್ಮನ್ನ ನಾವು ಹೀಲ್ ಅಪ್ ಮಾಡ್ಕೊಂಡ್ರ ಮೇಲೆ ಲೈಫ್ ಅನ್ಫೋಲ್ಡ್ ಆಗುವಂತ ವೇ ಇರುತ್ತಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಸೊ ಚೇಂಜ್ ಕೂಡ ಅದನ್ನ ಹೇಳ್ತಿರೋದು. ಐ ಅಂಡರ್ಸ್ಟ್ಯಾಂಡ್ ದಟ್ ನಥಿಂಗ್ ಕ್ಯಾನ್ ಗ್ರೋ ಆರ್ ಇವಾಲ್ವ್ ವಿತೌಟ್ ಮೂವ್ಮೆಂಟ್. ಸೊ ನೀವು ಎಲ್ಲಿವರೆಗೂ ಮೂವ್ ಆಗಲ್ಲ, ಹಳೇದ್ರಿಂದ ಹಳೆ ನೀರನ್ನ ಬಿಟ್ಟು ಹೊಸ ನೀರ್ ಕಡೆಗೆ ನೀವು ಎಲ್ಲಿವರೆಗೂ ಹೋಗಲ್ಲ, ಅಲ್ಲಿವರೆಗೂ ನೀವು ಫ್ರೆಶ್ ಅನ್ನ, ನಿಮ್ಮ ಲೈಫಲ್ಲಿ ಒಂದು ಫ್ರೆಶ್ನೆಸ್ನ ನೀವು ಫೀಲ್ ಮಾಡೋದಿಲ್ಲ, ಎವಾಲ್ವ್ ಆಗೋದಿಲ್ಲ. ಅಂದ್ರೆ ಓಲ್ಡ್ ಥಿಂಗ್ಸ್ ಅಲ್ಲೇ ಮತ್ತೆ ಪಾಸ್ಟ್ ಕಾರ್ಮಿಕ್ ಥಿಂಗ್ಸ್ ಅಲ್ಲೇ ನೀವು ಕುತ್ಕೊಂಡಿರ್ತೀರಾ. ನಿಮ್ಗೆ ಗ್ರೋತ್ ಆಗೋಂದ್ರೆ ಹೇಗಾಗುತ್ತೆ? ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಐ ಅಂಡರ್ಸ್ಟ್ಯಾಂಡ್ ದಟ್ ನಥಿಂಗ್ ಕ್ಯಾನ್ ಗ್ರೋ ಆರ್ ಇವಾಲ್ವ್ ವಿತೌಟ್ ಮೂಮೆಂಟ್. ಸೊ ಮೂಮೆಂಟ್ ಆಗಬೇಕು. ನೀವಿರೋ ಜಾಗದಿಂದ, ನೀವಿರೋ ಮನಸ್ಥಿತಿಯಿಂದ ಮೂಮೆಂಟ್ ಆಗಬೇಕು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಆಕ್ಷನ್ ತಗೋಬೇಕು. ಯು ಹ್ಯಾವ್ ಟು ಟೇಕ್ ದ ಆಕ್ಷನ್. ನಿಮ್ಮ ಸೋಲ್ಗೆ ಏನು ಒಳ್ಳೇದಿದೆ ಅದು ಇವಾಲ್ವ್ ಆಗೋದಕ್ಕೆ, ನಿಮ್ಮ ಹೈಯರ್ ಪರ್ಪಸ್ಗೆ ಸ್ಟೆಪ್ ಇನ್ ಆಗೋದಕ್ಕೆ ಏನೆಲ್ಲ ಒಳ್ಳೇದಿದೆ, ಯಾವುದೆಲ್ಲ ಆಕ್ಷನ್ಸ್ ಒಳ್ಳೇದಿದೆ, ಯಾವುದೆಲ್ಲ ಹ್ಯಾಬಿಟ್ಸ್ ಒಳ್ಳೇದಿದೆ, ಯಾವ ಎನ್ವಿರಾನ್ಮೆಂಟ್ ಒಳ್ಳೇದಿದೆ, ಯು ಹ್ಯಾವ್ ಟು ಟೇಕ್ ಆಕ್ಷನ್ ಟುವರ್ಡ್ಸ್ ಇಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫೇಲ್ಯೂರ್. ಐ ಅಂಡರ್ಸ್ಟ್ಯಾಂಡ್ ದಟ್ ಅ ಮಿಸ್ಟೇಕ್ ಈಸ್ ಓನ್ಲಿ ಆನ್ ಆಪರ್ಚುನಿಟಿ ಟು ಲರ್ನ್. ಸೊ ನಿಮಗೆ ಈಗ ಅನ್ಸುತ್ತೆ ತುಂಬ ಜನಕ್ಕೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಲಿ ಎಷ್ಟೆಲ್ಲ ಎಫರ್ಟ್ ಹಾಕಿರ್ತೀವಿ, ಎಷ್ಟೆಲ್ಲ ನಾವು ಡೀಪೆಸ್ಟ್ ಲೆವೆಲ್ ಹೋಗಿರ್ತೀವಿ, ಬಟ್ ಸ್ಟಿಲ್ ನಾವು ಅದ್ರಲ್ಲಿ ಫೇಲ್ ಆಗ್ಬಿಡ್ತೀವಿ ಕೆಲವೊಮ್ಮೆ. ಸೊ ತುಂಬಾ ಪೇನ್ಫುಲ್ ಇರುತ್ತೆ. ಯಾಕಂದ್ರೆ ಅಷ್ಟು ವರ್ಷ ನಾವು ತುಂಬಾ ಕಷ್ಟಪಟ್ಟು ತುಂಬಾ ಎಲ್ಲ ಎನರ್ಜಿ, ಟೈಮು, ಮನಿ ಎಲ್ಲವನ್ನ ಹಾಕಿರ್ತೀವಿ. ನಮ್ಮ ಸೋಲಿಂದಾನೇ ಅವ್ರಿಗೆ ಒಂದು ಲವ್ ಕೊಟ್ಟಿರ್ತೀವಿ. ಸೊ ಅಂಥದ್ದು ಕೂಡ ಫೇಲ್ಯೂರ್ ಆಗಿರೋ ತುಂಬಾ ಜನಕ್ಕಿದೆ. ದಟ್ ಇಸ್ ಕಾಲ್ಡ್ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ. ಸೊ ಅದೇನು ಮಾಡಕ್ ಬರಲ್ಲ. ನಾವು ಆ ಕಾರ್ಮಿಕ್ ಲೆಸನ್ಸ್ ಅನ್ನ ಕಲಿಯೋದಕ್ಕೋಸ್ಕರನೇ ನಾವು ಬಂದಿರ್ತೀವಿ. ಹಾಗಾಗಿ ಆ ಫೇಲ್ಯೂರ್ಸ್ನ ನೀವೇನಂತ ಕೌಂಟ್ ಮಾಡಬೇಕು, ಇಟ್ಸ್ ಅನ್ ಆಪರ್ಚುನಿಟಿ ಟು ಲರ್ನ್. ನಿಮ್ಮ ಆತ್ಮಕ್ಕೆ ಲೆಸನ್ಸ್ ನ ಕಲಿಯುವಂತಹ ಒಂದು ಆಪರ್ಚುನಿಟಿ ಅಲ್ವಾ? ಸೊ ಅಲ್ಲಿ ಬಿಸಿ ಇದೆ ಮುಟ್ಬೇಡ ಅಂತ ಮಗು ಹೇಳಿದ್ರೆ ಅದೇನ್ ಮಾಡುತ್ತೆ ಗೊತ್ತಾಗಲ್ಲ, ಏನ್ ಮಾಡುತ್ತೆ, ಅದೇನೋ ಹೇಳ್ತಾರೆ ಬಿಡು ಅಂತ ಹೋಗುತ್ತೆ, ಮುಟ್ಟುತ್ತೆ. ಅದೇ ಮಗು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೇಲೆ ಮುಟ್ಟುತ್ತಾ, ಅಪ್ಪ ಬೇಡಪ್ಪ ಅಲ್ಲಿ ಬಿಸಿ ಇದೆ ಅಂತ ಅನ್ನತ್ತೆ. ಅದೇ ತರ ಅಂಟಿಲ್ ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ದಟ್ ಪೇನ್, ಯು ಎಕ್ಸ್ಪೀರಿಯನ್ಸ್ ಆಲ್ ದೋಸ್ ಸ್ಟ್ರಗಲ್ಸ್, ಯು ವಿಲ್ ಬಿಕಮ್ ಏನಂತಾರೆ, ನಾಲೆಜಬಲ್. ನಾಲೆಜ್ ನಿಮ್ಮ ಸೋಲಿಗೆ ಅದೇ ಬಂದ್ಬಿಡುತ್ತೆ ಆ ಸ್ಟ್ರಗಲ್ ಮಾಡಿದಾಗ. ಯಾಕೆ ಈ ಥರ ಆಯಿತು, ಏನು, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಯಾಕೆ ನನ್ನ ಬಗ್ಗೆ ನಾನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ಯಾಕೆ ಅವಶ್ಯಕತೆಗಿಂತ ಜಾಸ್ತಿ ನಾನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ, ನನ್ನನ್ನು ನಾನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಇದೆಲ್ಲ ಮಿಸ್ಟೇಕ್ಸ್ ನೀವು ಮಾಡ್ತಾ ಇರ್ತೀರಾ. ಅದನ್ನು ಕಲಿಯೋದಕ್ಕೋಸ್ಕರನೇ ಒಂದು ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಒಂದು 999 ಪೋರ್ಟಲ್ನಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಎಲ್ಲ ಹಾಕಿದ್ದೆ, ಎಕ್ಸ್ಪ್ಲೈನ್ ಮಾಡಿದೆ. ಅದರಲ್ಲಿ ಮೇನ್ ಆಗಿ ಒಂದು ಫರ್ಗಿವ್ನೆಸ್ ಬಗ್ಗೆನೂ ಹೇಳಿದ್ದೀನಿ, ಓಪನ್ ಪ್ರೇಯರ್ನು ನಾನು ಹೇಳಿದ್ದೆ. ಈಗೇನು ಈ ಸೋಲ್ ಜರ್ನಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಫರ್ಗಿವ್ನೆಸ್ನ ಹೇಳ್ತಾ ಇದ್ದಾರೆ. ಐ ಅಕ್ನಾಲೇಜ್ ದ್ಯಾಟ್ ಹಾರ್ಬೋರಿಂಗ್ ರಿಸೆಂಟ್ಮೆಂಟ್ ಬ್ಲಾಕ್ಸ್ ದ ಫ್ಲೋ ಆಫ್ ಲವ್. ಸಿ, ಎಲ್ಲಿವರೆಗೂ ನೀವು ನಿಮ್ಮ ಮನಸ್ಸಲ್ಲಿರುವಂಥ ಗ್ರಡ್ಜಸ್ನ, ನಿಮ್ಮ ಮನಸ್ಸಲ್ಲಿರುವಂಥ ಹೇಟ್ರೆಡ್ನೆಸ್ನ ಬಿಡೋದಿಲ್ಲ, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ. ನಿಮ್ಮನ್ನ ನೀವು ಅಯ್ಯೋ ನನ್ನಿಂದ ಹಿಂಗಾಯ್ತು, ನಾನು ಈ ಥರ ತಪ್ಪು ಮಾಡಿದೆ, ಅದಕ್ಕೆ ಹಿಂಗಾಯ್ತು, ನಾನು ಹಿಂಗೆ ಮಾಡಿದ್ರೆ ಸರಿ ಆಗ್ತಿತ್ತೋ ಏನೋ, ಅಥವಾ ಅವ್ರಿಗೆ ಇಷ್ಟ ಆಗೋ ಥರ ನಾನು ಇರಬೇಕಿತ್ತೋ ಏನೋ, ಏನೇನೇನೋ ತಲೆಯಲ್ಲಿ ಓಡ್ತಾ ಇರತ್ತೆ. ಅದನ್ನೆಲ್ಲ ಬಿಟ್ಟಾಕಿ ಅವ್ರನ್ನೂ ಬ್ಲೇಮ್ ಮಾಡಬೇಡಿ. ಕೆಲವರು ಇರ್ತಾರೆ ಯಾವಾಗಲೂ ತಮ್ಮದೇ ತಪ್ಪಿದ್ರು ಅಪೋಸಿಟ್ನ ಬ್ಲೇಮ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಅಪೋಸಿಟ್ ಅವ್ರು ತಪ್ಪಿದ್ರು ತಮ್ಮನ್ನೇ ತಾವು ಬ್ಲೇಮ್ ಮಾಡ್ಕೊತಾರೆ. ಎರಡೂ ರೀತಿಯಲ್ಲೂ ಇದ್ದಾರೆ. ಇದೆರಡೂ ಕೂಡ ತಪ್ಪು. ಅವರನ್ನು ಕ್ಷಮಿಸಿ, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ನಿಮ್ಮನ್ನು ನೀವು ವಿಕ್ಟಿಮ್ ಥರ ಪ್ಲೇ ಮಾಡಬೇಡಿ, ಅವರನ್ನು ಕೂಡ ನೀವು ಕ್ಷಮಿಸ್ಬಿಡಿ. ಓಕೆ, ಆಗಿದ್ದೆಲ್ಲ ಆಯಿತು, ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ, ನಾನು ನಿಮ್ಮನ್ನು ಕ್ಷಮಿಸ್ತೀನಿ, ನನ್ನನ್ನು ನಾನು ಕ್ಷಮಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಅಕ್ನಾಲೇಜ್ ದಟ್. ಓಕೆ, ಏನೆಲ್ಲ ಆಯಿತು ಅದಕ್ಕೆ ನಾವಿಬ್ಬರೇ ರೆಸ್ಪಾನ್ಸಿಬಲ್ ಆ್ಯಂಡ್ ನಾನು ಕೂಡ ರೆಸ್ಪಾನ್ಸಿಬಲ್. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಆ್ಯಂಡ್ ನಾನು ಪ್ರೀತಿನೇ ಹಂಚ್ತೀನಿ, ದೇವ್ರು ನನಗೆ ಪ್ರೀತಿನೇ ವಾಪಸ್ ಕೊಡ್ತಾನೆ, ನಾನು ಪ್ರೀತಿಯನ್ನೇ ಹಂಚ್ತೀನಿ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಅದನ್ನ ಓಪನ್ ಅಪ್ ಆಗಿ ಮಾಡ್ತೀರಾ, ಅವಾಗ ನೀವು ನಿಮ್ಮ ಹಾರ್ಟಲ್ಲಿ ಇರುವಂಥ ಬ್ಲಾಕೇಜಸ್,
ಎಲ್ಲದನ್ನು ಕೂಡ ನೀವು ರಿಲೀಸ್ ಮಾಡ್ತೀರಾ. ಹಾರ್ಟ್ ಚಕ್ರ ಓಪನ್ ಮಾಡಬೇಕು, ಸರಿನಾ? ಹಾರ್ಟ್ ಚಕ್ರ ಓಪನ್ ಆಗೋದು ಯಾವಾಗ? ಯಾವಾಗ ಹೇಳಿ? ತುಂಬಾ ಫರ್ಗಿವ್ನೆಸ್ನ ನೀವು ಮಾಡಬೇಕು, ತುಂಬಾ ಕ್ಲೆನ್ಸಿಂಗ್ ವರ್ಕನ್ನ ಮಾಡಬೇಕು. ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಇಂದ, ನೆಗೆಟಿವ್ ಬಿಲೀಫ್ ಇಂದ ಹೊರಗಡೆ ಬರಬೇಕು. ಸಿ, ಗ್ರೀಫ್, ಐ ಅಂಡರ್ಸ್ಟ್ಯಾಂಡ್ ದಟ್ ಲೂಸಿಂಗ್ ಸಮಥಿಂಗ್ ಇಸ್ ಅನ್ ಆಪರ್ಚುನಿಟಿ ಟು ಅಪ್ರಿಷಿಯೇಟ್ ಇಟ್. ಓಕೆ, ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವೇನನ್ನ ಕಳ್ಕೊಂತೀವೋ ಅದು ಒಂದು ಅಪರ್ಚುನಿಟಿ, ಅದನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಅಂತ ಹೇಳ್ತಾರಲ್ವಾ. ಜೊತೆಲಿ ಇದ್ದಾಗ ಅದು ವ್ಯಾಲ್ಯೂ ಗೊತ್ತಾಗೋದಿಲ್ಲ, ದೂರ ಹೋದಾಗ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಲೆಟ್ ಇಟ್ ಬಿ. ಆಕ್ಚುಲಿ ತುಂಬಾ ಜನ ಯಾರಿಗೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಿರಲಿಲ್ಲ ಅವರಿಗೆ ನಿಮ್ಮ ವ್ಯಾಲ್ಯೂ ಇನ್ನು ಮುಂದೆ ಗೊತ್ತಾಗುತ್ತೆ. ಓಕೆನಾ? ಸೊ ದೇ ವಿಲ್ ಕಮ್ ಟು ನೋ ಅಬೌಟ್ ಯುವರ್ ವ್ಯಾಲ್ಯೂ. ಗ್ರೀಫ್ ಇಟ್ಕೊಳಕ್ ಹೋಗ್ಬಿಡಿ ಮನ್ಸನ್ನ, ಅದನ್ನ ಆ ದುಃಖನ, ಆ ಬೇಜಾರನ್ನ ಎಲ್ಲ ಹೊರಗಾಕಿ. ಆ ದುಃಖ ಬೇಜಾರನ್ನ ಎಷ್ಟು ದಿವಸ ನೀವು ಹೋಲ್ಡ್ ಮಾಡಿರ್ತೀರೋ ಅಷ್ಟು ದಿವಸ ಅದು ನಿಮಗೆ ಸಮಸ್ಯೆ ಕೊಡ್ತಾನೆ ಇರುತ್ತೆ. ಜಸ್ಟ್ ರಿಲೀಸ್ ಇಟ್, ರಿಲೀಸ್ ಟು ದ ಯೂನಿವರ್ಸ್ ಆ್ಯಂಡ್ ಹೀಲ್ ಅಪ್ ಯೋರ್ ಸೆಲ್ಫ್. ಓಕೆ, ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತುಂಬ ಜನ ಒಂದು ಲೋನ್ಲಿನೆಸ್ನ ಫೀಲ್ ಮಾಡ್ತಿದ್ದೀರಾ, ಅಂದರೆ ಆಫ್ಟರ್ ದ ಸಪ್ರೇಷನ್ ತುಂಬ ಲೋನ್ಲಿನೆಸ್. ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಒಂದು ಮ್ಯಾರೇಜ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಬ್ರೇಕಪ್ಸ್ ಎಲ್ಲ ಯಾರ್ಯಾರಿಗಾಗಿದೆ. ಸೊ ಅವರೆಲ್ಲ ತುಂಬ ಲೋನ್ಲಿ ಫೀಲ್ ಮಾಡ್ತಿದ್ದೀರಾ. ಐ ನೋ ದಟ್ ಐ ಆಮ್ ನೆವರ್ ಅಲೋನ್, ಯು ಆರ್ ನೆವರ್ ಅಲೋನ್. ಓಕೆ, ಯು ಹ್ಯಾವ್ ಟು ಸೇ ದಿಸ್. ಇದೊಂಥರ ಅಫರ್ಮೇಷನ್ ಥರ ಯು ಹ್ಯಾವ್ ಟು ಸೇ ಟು ಯುವರ್ ಸೆಲ್ಫ್. ಓಕೆ, ಐ ನೋ ದಟ್ ಐ ಆಮ್ ನೆವರ್ ಅಲೋನ್. ನೀವು ಹೇಳ್ಕೋಬೇಕಿದ್ನ, ನನಗೆ ಗೊತ್ತು ನಾನು ಯಾವತ್ತೂ ಒಂಟಿ ಅಲ್ಲ, ಬಿಕಾಸ್ ನನಗೆ ನಾನಿದ್ದೇನೆ, ನನ್ನ ಆತ್ಮದ ಜೊತೆಗೆ ನಾನು ಇದ್ದೇನೆ ಅಲ್ವಾ. ಮನಸ್ಸು, ಆತ್ಮದ ಜೊತೆಗೆ ಪರಮಾತ್ಮ ಇದ್ದಾನೆ. ಸೊ ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಗೆ ಇರಬೇಕಾದ್ರೆ, ನಾವು ನಮ್ಮ ಜೊತೆ ಇರಬೇಕಾದ್ರೆ ಅದು ಹೇಗೆ ನಾವು ಅಲೋನ್ ಆಗ್ತೀವಿ, ಅದು ಹೇಗೆ ನಾವು ಒಬ್ಬಂಟಿ ಆಗ್ತೀವಿ, ಆ ಥರ ನೀವು ಒಂದು ಹೇಳ್ಕೋಬೇಕು. ಆ ಥರ ಒಂದು ಮೆಸೇಜ್ ನಾನು ಹೇಳ್ತಾ ಇದ್ದಾರೆ. ಸೊ ಯಾವಾಗ ನೀವು ಈ ಲೋನ್ಲಿನೆಸ್, ಈ ಗ್ರೀಫಿಂದ ಹೊರಗೆ ಬಂದು ನಿಮ್ಮನ್ನ ನೀವು ಫರ್ಗ್ಯೂ ಮಾಡ್ತೀರಾ, ಸೊ ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊತೀರಾ, ಸೆಲ್ಫ್ ಲವ್ನ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಇರೋರಿಗೆ ಲವ್ನ ಸ್ಪ್ರೆಡ್ ಮಾಡ್ತೀರಾ. ಸೊ ಅವಾಗ ಏನು ಕಾಣ್ಬೋದು ನೀವು? ಗ್ರೋತ್. ಸೊ ಇದರಿಂದ ಮೇಲ್ ಬರಬೇಕು. ಸಿ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಫರ್ಗಿವ್, ಗ್ರೀಫ್, ಲೋನ್ಲಿನೆಸ್. ಇದರಿಂದ ಹೊರಗೆ ಬಂದಿದ ತಕ್ಷಣ ಏನು ನೋಡ್ತೀರಾ? ಗ್ರೋತ್ನ ನೋಡ್ತೀರಾ. ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ಮೈ ಕಾನ್ಷಿಯಸ್ನೆಸ್ ಆ್ಯಂಡ್ ಮೈ ಅವೇರ್ನೆಸ್. ಸೊ ಗ್ರೋತ್ ಯಾವಾಗ ಆಗುತ್ತೆ? ನಿಮ್ಮ ಕಾನ್ಷಿಯಸ್ನೆಸ್ನ ಮತ್ತೆ ನಿಮ್ಮ ಅವೇರ್ನೆಸ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಎಕ್ಸ್ಪ್ಯಾನ್ಷನ್ ಆದಾಗ ಮಾತ್ರ ಅದಾಗುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂದರೆ ಏನಾಗಬೇಕು? ನಿಮ್ಮ ಹಾರ್ಟ್ ಚಕ್ರ ಏನಿದೆ ಅದು ರಿಲೀಸ್ ಆಗಬೇಕು. ಓಲ್ಡ್ ಪೇನ್ಸ್ ಎಲ್ಲ ರಿಲೀಸ್ ಆಗಿ ಹಾರ್ಟ್ ಚಕ್ರ ಕ್ಲೆನ್ಸ್ ಆಗಬೇಕು. ಅವಾಗ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಸರಿನಾ? ಫ್ರೀಡಮ್. ಯಾವುದರಿಂದ ಫ್ರೀಡಮ್ ಬೇಕು ನಿಮಗೆ? ಆ ಗ್ರೀಫಿಂದ, ಆ ನೋವಿಂದ, ಆ ಬೇಜಾರಿಂದ, ಆ ದುಃಖದಿಂದ, ಆ ಹಳೆಯ ಬೇಡದಿರೋ ಎನ್ವಿರಾನ್ಮೆಂಟಿಂದ ನಿಮಗೆ ಫ್ರೀಡಮ್ ಬೇಕು. ಓಕೆ, ಸೊ ಮತ್ತೆ ವರಿ, ಇದೊಂದು ಕಾರ್ಡ್ ಇದೆ. ಐ ಆಮ್ ಲರ್ನಿಂಗ್ ದಟ್ ವರಿ ಡಸ್ ನಾಟ್ ಚೇಂಜ್ ಅನ್ ಔಟ್ಕಮ್. ನೀವೆಷ್ಟೇ ವರಿ ಮಾಡಿಕೊಂಡ್ರು ಔಟ್ಕಮ್ ಏನಿದೆಯಲ್ಲ ಅದು ಚೇಂಜ್ ಆಗೋದಿಲ್ಲ. ಅಂದರೆ ನಿಮ್ಮ ಸೋಲ್ ಲೆಸನ್ಸ್ ಏನು ಕಲಿಯೋಕ್ಕಿರತ್ತೆ ಅದಕ್ಕೋಸ್ಕರ ಒಂದಷ್ಟು ರಚನೆಗಳಾಗಿರತ್ತೆ. ಈ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು ಅಂತ ಹೇಳ್ತೀವಲ್ಲ, ಅದೇ ಥರ ನಮ್ಮ ಜೀವನದಲ್ಲಿ ಕೆಲವೊಂದು ಲೀಲೆಗಳು ಆಲ್ರೆಡಿ ಡೆಸ್ಟೈನ್ ಇರುತ್ತೆ. ನೋಡಿ, ಕೆಲವೊಂದು ಪ್ರೀ ಡೆಸ್ಟೈನ್ ಇರುತ್ತೆ, ಕೆಲವೊಂದು ನಮ್ಮ ಈಗಿನ ಪ್ರೆಸೆಂಟ್ ಕರ್ಮ ಅನುಸಾರವಾಗಿ ಏನಂತಾರೆ ಚೇಂಜಸ್ನ ನಾವು ಮಾಡ್ಕೊಬೋದು. ಅಂದರೆ ನಮ್ಮ ಒಂದು ಡೆಸ್ಟಿನಿನ ನಾವು ಬರ್ಕೋಬೋದು. ಬಟ್ ಕೆಲವೊಂದು ಏನಿರುತ್ತೆ, ಹಿಂದಿನ ಹಳೆಯ ಜನ್ಮದ ಒಂದಷ್ಟು ಪ್ರೀ ಡೆಸ್ಟೈನ್ ಇರುತ್ತೆ. ಸೊ ಆ ಪ್ರೀ ಡೆಸ್ಟೈನ್ ಥಿಂಗ್ಸನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಅದು ಆತ್ಮ ಹೇಳುತ್ತೆ ಒಳಗಡೆಯಿಂದ, ನೋಡು ಇದು ನಿನ್ನ ಕೈಯಲ್ಲಿ ಇಲ್ಲ, ಇದು ಪರಮಾತ್ಮನಿಗೆ ನೀನು ಬಿಟ್ಬಿಡು, ನಿನ್ನ ಕೈಲಿ ಇದು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಇದ್ರ ಬಗ್ಗೆ ವರಿ ಮಾಡಬೇಡ ಅಂತ. ಸೊ ಆಗ ಏನು ಮಾಡಬೇಕು? ಆ ವರಿ ಮಾಡೋದ್ರಿಂದ ನೀವು ಹೊರಗೆ ಬರಬೇಕು. ಸೊ ನೀವೇನು ಲರ್ನಿಂಗ್, ಐ ಆಮ್ ಲರ್ನಿಂಗ್ ದಟ್ ವರಿ ಡಸಂಟ್ ಚೇಂಜ್ ಅನ್ ಔಟ್ಕಮ್. ನೀವು ಇದನ್ನ ಕಲಿಬೇಕು, ನಿಮ್ಮ ಸೋಲಿಗೆ ಇದನ್ನ ಹೇಳ್ಬೇಕು ನೀವು. ನೋಡು, ನೀನು ವರಿ ಮಾಡ್ಕೊಂಬೇಡ, ನೀನು ರಾತ್ರಿ ಎಲ್ಲ ನಿದ್ದೆಗೆಡ್ಬೇಡ ಅದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ, ಬಿಕಾಸ್ ಔಟ್ಕಮ್ ನಿನ್ನ ಕೈಯಲ್ಲಿ ಇಲ್ಲ, ಪರಮಾತ್ಮನ ಕೈಯಲ್ಲಿದೆ. ಬಿಟ್ಬಿಡು, ಏನಾಗುತ್ತೋ ಆಗಲಿ, ಯಾರೇನು ಬೇಕಾರ ಅನ್ಕೊಂಡ್ಲಿ, ನಿನಗೆ ನೀನೇನು ಅಂತ ಗೊತ್ತು ತಾನೆ, ಸಾಕು. ಯಾರು ಏನೋ ಮಾತಾಡ್ತಾರೆ ಅಂತ ನೀನು ಯಾಕೆ ವರಿ ಮಾಡ್ತೀಯಾ? ಹಸ್ಬೆಂಡ್ ಏನ್ಬಿಟ್ರೆ ಗಂಡನ್ ಬಿಟ್ಟೋಳು ಅಂತಾರೆ. ಈ ಕಡೆ ಹೆಂಡತಿ ಇಲ್ಲ ಅಂದ್ರೆ ಹೆಂಡತಿ ಬಿಟ್ಟಾಗ ಹೆಂಡತಿ ಬಿಟ್ಟೋದ್ಲು ಅಂತಾರೆ. ಇಬ್ರಿಗೂ ಒಂದೇ ಅಂತಾರೆ. ಆಬ್ವಿಯಸ್ಲಿ ಸಮಾಜದಲ್ಲಿ ಯಾರು ಯಾರಿಗೂ ಬಿಡಲ್ಲ ಅಲ್ವಾ, ಎಲ್ಲಾರನ್ನೂ ಟೀಸ್ ಮಾಡ್ತಾರೆ. ಸೊ ನೀನ್ ಯಾಕೆ ವರಿ ಮಾಡ್ತೀಯಾ? ನಿನಗೆ ಗೊತ್ತು ನೀನೇನು ಪೈನ್ ಅನ್ಭವಿಸಿದ್ಯಾ, ನೀನೇನು ಸರಿಯಾಗಿದ್ದೆ, ನೀನೆಷ್ಟು ತಪ್ಪಲ್ಲಿದ್ದೆ ಎಲ್ಲ ನಿನಗೆ ಗೊತ್ತಿರುತ್ತೆ, ನಿನ್ನ ಆತ್ಮಕ್ಕೆ ಗೊತ್ತಿರುತ್ತೆ. ಸೊ ನಿನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿರಬೇಕಾದ್ರೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಅದೆಲ್ಲದ್ರಿಂದ ನೀನು ಫ್ರೀಡಮ್ನ ಪಡ್ಕೋಬೇಕು. ಅವಾಗ ಮಾತ್ರ ನಿನಗೆ ಗ್ರೋತ್ ಆಗುತ್ತೆ. ಸೊ ನೀನು ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ, ನೀನು ಬಂದಿರೋದೇ ಇವಾಲ್ವ್ ಆಗೋದಕ್ಕೋಸ್ಕರ. ಮತ್ತೆ ಯಾವ್ಯಾವ ಆತ್ಮಗಳ ಜೊತೆ ನಮಗೆ ಕೆಲವೊಂದು ಬ್ಯಾಲೆನ್ಸ್ಡ್ ಥಿಂಗ್ಸ್ ಇರುತ್ತಲ್ಲ, ಅಂದ್ರೆ ಬ್ಯಾಲೆನ್ಸ್ ಇಟ್ಟಿರ್ತೀವಲ್ಲ, ಈ ಅಂಗಡಿಯಲ್ಲಿ ಬ್ಯಾಲೆನ್ಸ್ ಲೆಕ್ಕ ಬರ್ದಿಟ್ಟಿರ್ತಾರಲ್ಲ, ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ. ಸೊ ಆ ರೀತಿಯ ಯಾವ್ಯಾವ ಆತ್ಮಗಳ ಜೊತೆ ನಮ್ಮ ವ್ಯವಹಾರ ಒಡನಾಟಗಳು ಹೋದ ಜನ್ಮದಲ್ಲಾಗಿರ್ಬೋದು ಅಥವಾ ಎಷ್ಟೆಷ್ಟೋ ಜನ್ಮಗಳಲ್ಲಾಗಿರ್ಬೋದು, ಒಂದು ಬ್ಯಾಲೆನ್ಸ್ ಇರುತ್ತಲ್ವಾ, ಆ ಬ್ಯಾಲೆನ್ಸ್ ಅನ್ನು ತೀರ್ಸೋಕ್ಕೋಸ್ಕರ ನಾವು ಬಂದಿರ್ತೀವಿ. ಯಾವುದು ಸುಮ್ಮನೆ ಆಗೋದಿಲ್ಲ. ಸುಮ್ಮನೆ ಯಾರ ಮೇಲೂ ನಮಗೆ ಪ್ರೀತಿ ಹುಟ್ಟೋದಿಲ್ಲ, ಸುಮ್ಮನೆ ನಾವು ಯಾರ ಜೊತೆಗೂ ಫ್ರೆಂಡ್ಶಿಪ್ ಮಾಡೋದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್. ಸುಮ್ಮನೆ ಯಾವುದು ಆಗೋದೇ ಇಲ್ಲ.
ಆ ಥರ ಇದ್ದಿದ್ರೆ ಸನ್ಯಾಸಿಗಳು ಯಾಕಿರ್ತಾ ಇದ್ರು? ಆ, ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಪ್ರೇಮಾನಂದ ಮಹಾರಾಜಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ನೋಡಿ ಮನೇನ ಬಿಟ್ಟು ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ರು. ಅವ್ರ ತಂದೆ ಕರೆದಾಗ ಅವ್ರು ಒಂದೇ ಮಾತು ಹೇಳಿದ್ರಂತೆ, ಇಲ್ಲ ಅಪ್ಪಾಜಿ, ನನ್ನ ಜೀವನ ಇರೋದೇ ದೇವರಿಗೋಸ್ಕರ, ಆ ಪರಮಾತ್ಮನಿಗೋಸ್ಕರ. ನನ್ನ ದೇಹ ಮತ್ತೆ ನನ್ನ ಜೀವನ ಸಂಪೂರ್ಣವಾಗಿ ನಾನು ಆ ದೇವರಿಗೆ, ನಮ್ಮ ಕೃಷ್ಣನಿಗೆ ನಾನು ಮುಡುಪಾಗಿಡ್ತೀನಿ. ದಯವಿಟ್ಟು ನನ್ನನ್ನು ಕರಿಬೇಡಿ, ನಾನು ಬರೋದಿಲ್ಲ ಅಂತ ಅಂದ್ರಂತೆ. ಸೊ ಹಂಗಾರೆ ಅವರು ಕರ್ಮ ಬಂಧನಗಳಿಂದ ಆಲ್ರೆಡಿ ಆ ಆತ್ಮ ಹೊರಗೆ ಬಂದಿದೆ. ಅದಕ್ಕೆ ಅವರಿಗೆ ಫ್ಯಾಮಿಲಿನ ಬಿಟ್ಟು ಎಲ್ಲಾ ಒಂದು ಸಂಬಂಧಗಳನ್ನ ಬಿಟ್ಟು ಅವರು ಬರೀ ದೇವರ ಧ್ಯಾನದಲ್ಲಿ ತಲ್ಲೀನರಾಗಿ ಇವತ್ತು ಅಷ್ಟೆಲ್ಲ ನಮಗೆ ಟೀಚಿಂಗ್ಸ್ ನ ಹೇಳ್ತಿದ್ದಾರೆ. ಎಲ್ಲರಿಗೂ ಒಂದು ಸರಿಯಾದ ಮಾರ್ಗನ ತೋರಿಸ್ತಾ ಇದ್ದಾರೆ. ನಾನು ಅವರ ಒಂದು ಪ್ರವಚನದಿಂದ ಎಷ್ಟೋ ಜನ, ಲಕ್ಷಾಂತರ ಜನ ನಾವು ಪ್ರೇರೇಪಿತರಾಗಿ ಎಷ್ಟೋ ಕಲಿಬೇಕಾಗಿರೋ ವಿಷಯಗಳನ್ನ ಕಲ್ತಿದ್ದೀವಿ, ಅಳವಡಿಸ್ಕೊಂತಾ ಇದ್ದೀವಿ. ಯಾವ ರೀತಿ ನಾವು ಕೂಡ ಮುಕ್ತಿಯ ಮಾರ್ಗಕ್ಕೆ ಹೋಗ್ಬೇಕು, ಮೋಕ್ಷದ ದಾರಿಗೆ ಹೋಗ್ಬೇಕು, ಯಾವ್ದು ಒಳ್ಳೇದು, ಯಾವ್ದು ಧರ್ಮ, ಯಾವ್ದು ಕೆಟ್ಟದ್ದು, ಯಾವ್ದು ಧರ್ಮ ಅನ್ನೋದನ್ನ ಕಲಿತಾ ಇದ್ದೀವಿ. ಸೊ ಆ ರೀತಿಯ ಸೋಲ್ಸ್ ಎಲ್ಲರೂ ಆಗ್ಬಿಡ್ತಿದ್ರು. ಕರ್ಮ ಬಂಧನ ಇಲ್ಲ ಅಂದಿದ್ರೆ ಆ ಥರ ಸೋಲ್ಸೇ ಎಲ್ಲರೂ ಆಗ್ತಿದ್ರಲ್ವಾ. ಸೊ ಆ ಥರ ಸೋಲ್ ನಾವು ಆಗೋದಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮು. ಅಂದರೆ ಒಂದು ಹಳೆ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡಬೇಕು. ಆ ಕ್ಲಿಯರೆನ್ಸ್ ಆದ್ರ ಮೇಲೆ ನಾವು ಸ್ಟೆಪ್ ಇನ್ ಆಗ್ತಿರೋದಕ್ಕೆ. ಸೊ ಅಲ್ಟಿಮೇಟ್ಲಿ ಎಲ್ಲರೂ ಬಂದಿರೋದೇ ಮೋಕ್ಷಕ್ಕೋಸ್ಕರ ಅಲ್ವಾ. ಮೋಕ್ಷ ಆಗಲೇಬೇಕು, ಎಲ್ಲ ಆತ್ಮನು ಮೋಕ್ಷ ಪಡಿಲೇಬೇಕು. ಪಡೆದಿಲ್ಲ ಅಂದ್ರೆ ದ ಸೈಕಲ್ ಕಂಟಿನ್ಯೂಸ್. ಪುನರಪಿ ಜನನಂ ಪುನರಪಿ ಮರಣಂ, ಸೇಮ್ ಕಂಟಿನ್ಯೂ ಆಗತ್ತ. ಲೈಫಿಂದನೂ ಫ್ರೀಡಮ್ ಬೇಕು, ಈ ಜನನ ಮರಣದಿಂದನೂ ಫ್ರೀಡಮ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಐ ಪೊಸೆಸ್ ದ ಪವರ್ and the free will to create my own happiness. Wow, such a beautiful message idu. I possess the power and the free will to create my own happiness. ನಾನು ಹೇಳಿದೆ ಅಲ್ವಾ, ಕೆಲವೊಂದು ಪ್ರೀ ಡೆಸ್ಟಿನಿ ಇರುತ್ತೆ, ಬಟ್ ಕೆಲವೊಂದು ನಮ್ಮ ಈಗಿನ ಪ್ರೆಸೆಂಟ್ ಕರ್ಮಸ್ ಮೇಲೆ ಡಿಸೈಡ್ ಆಗುತ್ತೆ ಮುಂದೆ ನಾವೇನು ಹೇಗೆ ಇರ್ತೀವಿ ಅನ್ನೋದು. ಅದನ್ನೇ ಹೇಳ್ತಿದ್ದಾರೆ. ಆ ಪವರ್ನ ನೀವು ತಗೊಳ್ಳಿ, ನಿಮ್ಮ ಫ್ರೀ ವಿಲ್ ನ ಯೂಸ್ ಮಾಡಿ ಏನನ್ನ ಕ್ರಿಯೇಟ್ ಮಾಡಕ್ಕೆ, ನಿಮ್ಮ ಓನ್ ಹ್ಯಾಪಿನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಫ್ರೀ ವಿಲ್ ಅನ್ನ ನೀವು ನಿಮ್ಮ ಪವರ್ ಆಗಿ ಯೂಸ್ ಮಾಡಿ. ಅವಾಗ ನಿಮ್ಮ ಆತ್ಮ ಈ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಕಡೆಗೆ, ಫ್ರೀಡಮ್ ಕಡೆಗೆ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಅದನ್ನೇ, ಅರ್ಜುನನಿಗೆ ಹೇಳಿದ್ದು ಅದನ್ನೇ. ಈ ಒಂದು ವಾರ್ ಫೀಲ್ಡ್ ಅಲ್ಲಿ ನಿನ್ನ ಐ ಮೀನ್ ನೀನು ಎದುರಾಳಿಯಾಗಿ ನಿಂತಿರುವಂತಹ ಪರ್ಸನ್ಸ್ ಎಲ್ಲ ಏನಾಗಿದ್ದಾರೆ? ಎಲ್ಲ ನಿನ್ನ ಅಣ್ಣ ತಮ್ಮಂದರೇ ಆಗಿದ್ದಾರೆ. ಆದ್ರೂ ಕೂಡ ನೀನೇನ್ ಮಾಡ್ಬೇಕು? ಆ ಅಟ್ಯಾಚ್ಮೆಂಟ್ ಇಂದ ಹೊರಗಡೆ ಬಂದು ನೀನು ಅವರ ಜೊತೆ ಯುದ್ಧವನ್ನ ಮಾಡು. ಯಾಕಂದ್ರೆ ಈ ಸಮಯದಲ್ಲಿ ಬೇಕಾಗಿರೋದು ಅಟ್ಯಾಚ್ಮೆಂಟ್ ಅಲ್ಲ, ಡಿಟ್ಯಾಚ್ಮೆಂಟ್. ನೀನ್ ಧರ್ಮಕ್ಕೋಸ್ಕರ ಹೋರಾಡು, ನಿನಿಗೋಸ್ಕರ ನೀನ್ ಹೋರಾಡು, ನಿನಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೋಸ್ಕರ ಹೋರಾಡು ಅಂತ. ಸೊ ನಮಗೂ ಇಲ್ಲ ಅದನ್ನೇ ಹೇಳ್ತಿರೋದು. ನಥಿಂಗ್ ಬಟ್ ನಮ್ಮೊಳಗೂ ಒಂದು ಮಹಾಯುದ್ಧ ನಡೀತಾ ಇರುತ್ತೆ ಅಲ್ವಾ. ಸೊ ಒಳ್ಳೇದು ಕೆಟ್ಟದು ಅನ್ನೋ ಯುದ್ಧ ನಡೀತಾನೆ ಇರುತ್ತೆ ಸದಾಕಾಲ. ಆಮೇಲೆ ಅರಿಷಡ್ ಬರ್ಗಾಸ್, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವುಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು. ನಾವು ಅದರಿಂದ ಎಲ್ಲ ಹೊರಗೆ ಬರೋದಕ್ಕೆ ಹೋರಾಟನ ಮಾಡಲೇಬೇಕು. ಅದರಿಂದ ನಾವು ಫ್ರೀಡಮ್ ಆದಾಗ ಮಾತ್ರ ನಾವು ಗ್ರೋತ್ ಆಗ್ತೀವಿ. ಅಂದ್ರೆ ಎಲ್ಲದೂ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಬಟ್ ಯಾವ ಸಿಚುವೇಶನ್ ಅಲ್ಲಿ ನಾವು ಅದನ್ನ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಅಲ್ವಾ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಗ್ರೀಫ್ ಇರುತ್ತೆ, ಎಲ್ಲರಿಗೂ ಒಂದು ಏನಂತಾರೆ, ದುಡ್ಡು ಎಕ್ಸಾಂಪಲ್ ಆದ್ರೆ ಬೆಸ್ಟ್ ಅಂದ್ರೆ ಅದೇ ಅನ್ಕೊಂತೀನಿ. ಸೊ ದುಡ್ಡಿನ ವಿಷಯಕ್ಕೆ ಬಂದ್ರೆ ಎಲ್ಲರಿಗೂ ಇರುತ್ತೆ, ನಾನು ಕೋಟ್ಯಾಧಿಪತಿ ಆಗ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದ್ರೆ ಆ ಕೋಟಿ 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 ಮಾಡ್ತಾ 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 ನಮ್ಗೆ ಒಂದು ಮೋಹ ಬಂದ್ಬಿಡುತ್ತೆ. ಆ ದುಡ್ಡಿನ ಮೇಲೆ ಒಂದು ಮೋಹ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಲ್ಲ. ಎಷ್ಟಿದ್ರು ಸಾಕಾಗಲ್ಲ. 10 ಕೋಟಿ ಬರುತ್ತೆ, 20 ಕೋಟಿ ಬರುತ್ತೆ, ಆದ್ರೂ ನಮಗೆ ಸಾಕಾಗಲ್ಲ, ಇನ್ನೂ ಬೇಕು. ಗ್ರೀಡಿ ಅಂತಾರಲ್ಲ, ಅದೇ ಒಂಥರ ಅತಿ ಆಸೆ, ಬೇಕು 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 ಅನ್ನೋದಕ್ಕೆ ಹೋಗ್ತೀವಲ್ಲ. ಈ ತರ ಎಲ್ಲಾ ವಿಷಯದಲ್ಲೂ ಅಷ್ಟೇ. ಕಾಮ ಕಾಮ ಅಂದ್ರೆ ಬರೀ ನಾಟ್ ಅ ಫಿಸಿಕಲ್ ಥಿಂಗ್, ಒಂದು ಡಿಸೈರ್ಸ್. ನಾವ್ ಏನೆಲ್ಲ ಡಿಸೈರ್ ಇಟ್ಕೊಂತೀವಿ, ಅದು ಬೇಕು ಇದು ಬೇಕು, ಅದು ಕೂಡ ಒಂದು ಕಾಮ. ಅದಕ್ಕೆ ಮೀನಿಂಗ್ 2 ತರ 3 ತರ ಮೀನಿಂಗ್ ಇದೆ. ಸೊ ಆತರ ನಂಗೆ ಅದು ಬೇಕು ಇದು ಬೇಕು ಖಂಡಿದೆಲ್ಲ ಬೇಕು ಅನ್ನೋದಕ್ಕಿಂತ ನನ್ನ ಜೀವನಕ್ಕೆ ಅತ್ಯವಶ್ಯಕವಾಗಿ ಏನ್ ಬೇಕು, ಸಾಕು, ನನ್ನ ಆತ್ಮ ತೃಪ್ತಿ ಪಡೋದಕ್ಕೆ ಏನ್ ಬೇಕು ಅಷ್ಟು ಸಾಕು ಅನ್ನೋದಿದೆಯಲ್ಲ, ಅದು ಒಂದು ಕಂಟ್ರೋಲ್, ಇಂದ್ರಿಯದ ಮೇಲೆ ಕಂಟ್ರೋಲ್ ಬರುತ್ತೆ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅದನ್ನೇ, ಮನುಷ್ಯನಾಗಿ ನೀನ್ ಎಲ್ಲವನ್ನೂ ಅನುಭವಿಸು, ಆದ್ರೆ ಎಲ್ಲದಕ್ಕೂ ಒಂದು ಕಡಿವಾಣ ಇರ್ಲಿ, ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಇರ್ಲಿ. ಆ ಬೌಂಡ್ರೀಸ್ ಅನ್ನು ನೀನು ದಾಟಿ ಯಾವತ್ತು ಹೋಗ್ಬೇಡ. ಯಾವಾಗ ನೀನು ಅದನ್ನ ದಾಟಿ ಹೋಗ್ತೀಯಾ ಅವಾಗ ನಿನಗೆ ಸಮಸ್ಯೆಗಳು ಹುಡ್ಕೊಂಡು ಬರುತ್ತೆ ಅಂತ. ಸೊ ನಾವು ಅರಿವಿಲ್ಲದೆ ಎಷ್ಟೋ ಆತರ ತಪ್ಪುಗಳನ್ನ ಮಾಡಿ ಸಮಸ್ಯೆಗಳನ್ನ ಸಿಕ್ಕಾಕೊಂಡು ಒದ್ದಾಡ್ತೀವಿ ಅಲ್ವಾ. ಸೊ ಅವಾಗ ಏನಾಗುತ್ತೆ, ನಮ್ಮ ಆತ್ಮದ ಗ್ರೋತ್ ನಿಂತು ಹೋಗ್ಬಿಡುತ್ತೆ, ಸ್ಟಾಗ್ನೆಂಟ್ ಆಗ್ಬಿಡುತ್ತೆ, ಮುಂದೆ ಹೋಗೋದೇ ಇಲ್ಲ ಅದು. ಸೊ ಅವಾಗ ಏನಾಗುತ್ತೆ, ರಿಪೀಟೆಡ್ಲಿ ಅದನ್ನೇ ನಾವು ಫೇಸ್ ಮಾಡ್ತಾ ಮಾಡ್ತಾ ಒನ್ ಫೈನ್ ಡೇ ವಿ ರಿಯಲೈಸ್, ಓ ಕರೆಕ್ಟ್, ನಾನು ಈ ತರ ತಪ್ಪು ಮಾಡಿದೆ, ನಾನು ಹಿಂಗ್ ಮಾಡ್ಬಾರ್ದಾಗಿತ್ತು, ಅದಕ್ಕೆ ಈ ತರ ಆಗ್ತಿದೆ ಅಂತ ರಿಯಲೈಸ್ ಆದಾಗ ವಿ ಸ್ಟಾರ್ಟ್ ಟು ರಿಲೀಸ್ ಆಲ್ ದೋಸ್ ಥಿಂಗ್ಸ್. ಅದನ್ನ ರಿಲೀಸ್ ಮಾಡ್ಕೊಂತೀವಿ, ದೆನ್ ವಿಲ್ ಮೂವ್ ಆನ್. ಎಕ್ಸಾಂಪಲ್ ನೀವು
ಕೇಳಿರ್ಬೋದು ಲಾಸ್ಟ್ ಟೈಮ್ ಎಲ್ಲ ಕುಂಭಮೇಳ ಆದಾಗ ತುಂಬಾ ಜನ ಬೆಳಕಿಗೆ ಬಂತು ನೋಡಿ. ಅಂದ್ರೆ ಈ IT ಪ್ರೊಫೆಷನಲ್ ಇರೋರಾಗಿರ್ಬೋದು ಅಥವಾ ತುಂಬಾ ಫಾರಿನರ್ಸ್ ಕೆಲವರೆಲ್ಲ ಬಿಲೇನಿಯರ್ಸ್ ಇರ್ತಾರೆ. ಅವ್ರಿಗೆ ಒಳ್ಳೆ ಜಾಬ್ ಇರುತ್ತೆ, ಒಳ್ಳೆ ಫ್ಯಾಮಿಲಿ ಇರುತ್ತೆ, ದುಡ್ಡಿರುತ್ತೆ, ಏನು ಕಮ್ಮಿ ಇರಲ್ಲ. ಸ್ಟಿಲ್ ಅವರೆಲ್ಲ ಬಂದ್ಬಿಟ್ಟು ಸನ್ಯಾಸಿ ಆಗಿರುವಂತದ್ದು, ಆ ಒಂದು ದೇವ್ರ ಸೇವೆ ಮಾಡ್ಕೊಂಡು, ನಾಮ ಜಪ ಮಾಡ್ಕೊಂಡು, ಅವರ ಲೈಫ್ನ ಒಂದು ದೇವರಿಗಿಂತ ಮುಡುಪಾಗಿ ಇಟ್ಟಿರುವಂತದ್ದು ಎಷ್ಟೋ ಉದಾಹರಣೆಗಳು ನಮಗೆ ಸಿಕ್ತು ಕುಂಭಮೇಳದಲ್ಲಿ. ಸೊ ಅದು ಸಡನ್ಲಿ ಇನ್ಸ್ಟೆಂಟ್ಲಿ ಯಾಕಾಯ್ತು ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಸಿಗುತ್ತೆ ನೋಡಿ. ಯಾಕಾಯ್ತು ಅಂತಂದ್ರೆ ಅವರು ಒಂದಷ್ಟು ಕರ್ಮಗಳ ಬ್ಯಾಲೆನ್ಸ್ ಏನಿತ್ತು ಮುಗಿಸ್ಬಿಟ್ರು ಅವರು. ಮುಗೀತು ಅವ್ರದ್ದೆಲ್ಲ ಕರ್ಮ ಬ್ಯಾಲೆನ್ಸ್ ಎಲ್ಲ ಮುಗ್ದಾದ್ರ ಮೇಲೆ ಬೇರೆಯವ್ರ ಜೊತೆ ಕೊಡೋದು ತಗೊಳ್ಳೋದು ಆತರ ಏನು ಇಲ್ಲ ಅವ್ರದ್ದು. ಉಳ್ದಿರೋದು ಯಾರು? ಪರಮಾತ್ಮ ಮಾತ್ರ. ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದಾರೆ. ಅವ್ರದ್ದು ಇನ್ನೇನು ಉಳಿದಿದೆ, ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗ್ಬೇಕು, ಅದೊಂದೇ ಇರೋದು ಇವಾಗ ಸ್ಟೇಜ್ ಅವ್ರದ್ದು. ಸೊ ಹಂಗಾಗಿ ಅವ್ರು ಏನ್ ಮಾಡಿದ್ರು, ಅಷ್ಟು ಒಂದ್ 30 ವರ್ಷ ಅವರು ಅದನ್ನೆಲ್ಲ ಮಾಡಿ ಕಷ್ಟಪಟ್ಟು ಅಷ್ಟೆಲ್ಲ ಸಂಪಾದನೆ ಮಾಡಿ ಎಲ್ಲ ಮಾಡಿ ಸಡನ್ ಆಗಿ ಅವ್ರ ಮೈಂಡ್ ಕನ್ವರ್ಷನ್ ಆಗಿ ಅವ್ರು ಬಂದು ಪರಮಾತ್ಮನ ಎದುರು ಕುತ್ಕೊಂಡು ನೀನೇ ಸರ್ವಸ್ವ, ನನಗೆ ನೀನ್ ಬಿಟ್ರೆ ಬೇರೆ ಏನು ಬೇಡ ಅಂತ ಕೂತ್ಕೋತಾರೆ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಅಲ್ವಾ. ಯಾಕಂದ್ರೆ ಆ ಒಂದು 3 ಮಂತ್ 6 ಮಂತ್ ಮಾಡಿರೋ ಒಂದು ಫ್ರೆಂಡ್ಶಿಪ್ನೇ ಬಿಡೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ ನಾವು ಅಲ್ವಾ, ಎಷ್ಟು ಪೇನ್ ಅನ್ಭವಿಸ್ತೀವಿ. ಅಂತದ್ರಲ್ಲಿ ಒಂದು ಫ್ಯಾಮಿಲಿನ ಬಿಟ್ಟು ಅಷ್ಟು ವರ್ಷದಿಂದ ಜೊತೆಲಿರೋ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದು ಆ ರೀತಿ ಅವ್ರನ್ನೇ ಅವ್ರು ತ್ಯಾಗ ಮಾಡಿ ಕೂರ್ಬೇಕು, ಮತ್ತೆ ಅಷ್ಟು ಕಠಿಣವಾಗಿರೋ ವ್ರತಗಳನ್ನ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು ದೇವ್ರ ಮೇಲೆ. ಅಂದ್ರೆ ಅದೆಲ್ಲ ಸುಮ್ಮನೆ ತೋರ್ಪಡಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಅದು ಒಳಗಿಂದ ಆ ಭಕ್ತಿ ಅನ್ನೋದು ಬರಬೇಕು, ಒಳಗಿಂದ ಅದೊಂದು ಇಂಟ್ಯೂಷನ್ ಆಗಿ ಅವರಿಗೆ ಒಂದು ಅನ್ಸ್ಬೇಕು, ಎಸ್ ನಾನು ಎಲ್ಲವನ್ನು ಮುಗಿಸಿದೆ, ನನಗೆ ಕೊನೆಗಿರೋದು ಇನ್ನೇನು ಮೋಕ್ಷ, ನಾನು ಆ ಪರಮಾತ್ಮನಲ್ಲಿ ವಿಲೀನ ಆಗ್ಬೇಕು, ಇದೊಂದೇ ನನಗಿರೋದು ಗೋಲ್ ಅಂತ ಯಾವಾಗ ಆ ಆತ್ಮಕ್ಕೆ ಅನ್ಸುತ್ತೋ ಎಲ್ಲಿದ್ರೂ ಬಿಡೋದಿಲ್ಲ. ಆತ್ಮ ನಮ್ಮನ್ನ ಎಳ್ಕೊಂಡು ಬಂದೇ ಬರುತ್ತೆ. ಈ ಎಕ್ಸಾಂಪಲ್, ನೀವು ತುಂಬಾ ಪ್ರೀತಿಸುವಂತ ವ್ಯಕ್ತಿ ಇಲ್ಲೇ ಇದ್ರು ಅದೆಷ್ಟರ ಕಷ್ಟ ಆಗಲಿ ನೀವು ಹುಡ್ಕೊಂಡು ಹೋಗ್ತಿರಲ್ವಾ. ಸೊ ಅದೇ ರೀತಿ ಸೊ ಫೈನಲ್ ಆಗಿ ನಾವು ತುಂಬಾ ಪ್ರೀತಿಸುವಂತ ವ್ಯಕ್ತಿ, ನಮ್ಮನ್ನ ತುಂಬಾ ಪ್ರೀತಿಸುವಂತ ವ್ಯಕ್ತಿ ಯಾರು ಅಂದ್ರೆ ಅಲ್ಟಿಮೇಟ್ಲಿ ಪರಮಾತ್ಮ ಒಬ್ನೇ. ನೀವ್ ಯಾವ ದೇವ್ರನ್ನಾದ್ರೂ ಇಟ್ಕೊಳ್ಳಿ, ಕೃಷ್ಣ, ಗಣೇಶ, ಆಂಜನೇಯ, ಇನ್ನೀವನ್ ಶಿವ, ಅಲ್ಟಿಮೇಟ್ಲಿ ಈಸ್ ದ ಒನ್ ಪರ್ಸನ್. ಓಕೆ, ಸೊ ಹಾಗಾಗಿ ಆ ಎಲ್ಲರೂ ಈ ಒಂದು 9/9 ಪೋರ್ಟಲಿನ ಎಫೆಕ್ಟ್ ಇಂದ ಇನ್ನೂ ಯಾರು ಸ್ಟ್ರಗಲ್ ಮಾಡ್ತಿದ್ರ ಹೊರಗೆ ಬರಕ್ಕಾಗದೆ, ಸೊ ಅವರಿಗೆಲ್ಲ ಒಂದು ಸ್ಟ್ರಾಂಗ್ ಮೆಸೇಜ್ ಏನಂತಂದ್ರೆ ಯು ಹ್ಯಾವ್ ಟು ರಿಲೀಸ್ ಓಲ್ಡ್ ಥಿಂಗ್ಸ್ ನ ಮನಸ್ಸಿಂದ. ಹಾರ್ಟ್ ಚಕ್ರದಲ್ಲಿ ಏನ್ ಹೆವಿ ಫೀಲ್ ಮಾಡ್ತಿದ್ದೀರಲ್ಲ ಹಾರ್ಟ್ ಚಕ್ರದಲ್ಲಿ, ಅದನ್ನ ರಿಲೀಸ್ ಮಾಡಿ ಅದೆಲ್ಲದ್ರಿಂದ ಹೊರಗೆ ಬಂದ್ರೆ ಖಂಡಿತ ನಿಮ್ಗೆ ಒಳ್ಳೆ ಗ್ರೋತ್ ಇರುತ್ತೆ. ಮುಂದೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸೋಲ್ ಕೂಡ ಫ್ರೀನೆಸ್ ನ ಫೀಲ್ ಮಾಡುತ್ತೆ. ಈಗ ಒಂಥರ ಬಂಧನದಲ್ಲಿದ್ದೀರಾ ನೀವು, ಅಟ್ಯಾಚ್ಮೆಂಟ್ ಅದು ಇದು ಏನೇನೋ ಒಂದು ಬಂಧನದಲ್ಲಿದ್ದೀರಾ. ಹೊರಗೆ ಬನ್ನಿ ಅದರಿಂದ. ಆ ಹೊರಗೆ ಬಂದ ಆ ಲೈಫ್ ನ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ನಿಮ್ಮ ಸೋಲ್ ಕೂಡ ಗ್ರೋತ್ ಆಗಿ ಮುಂದೆ ಹೋಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಸಾಕು ಅನ್ಕೊಂತೀನಿ. ಯಾ, ಇದೊಂದು ಲಾಸ್ಟ್ ಮೆಸೇಜ್. ಅವಾಗಲಿಂದ ಇಂಟಿಟಿವ್ಲಿ ಇಟ್ಸ್ ಕಾಲಿಂಗ್ ಮೀ ದಿಸ್ ಕಾರ್ಡ್. ಬ್ಲೂ, ಆಕಾಶನೂ ಕೂಡ ಬ್ಲೂ ಇರುತ್ತಲ್ವಾ. ಅಡ್ವರ್ಸಿಟಿ, ಐ ಅಕ್ಸೆಪ್ಟ್ ದಟ್ ಚಾಲೆಂಜಸ್ ಆರ್ ದ ಬೆಸ್ಟ್ ವೇ ಟು ಲರ್ನ್. ಸಿ, ಈ ಚಾಲೆಂಜಸ್ ನಿಮ್ಮ ಲೈಫಲ್ಲಿ ಬರೋದೇ ನಿಮಗೆ ಕಲಿಸೋದಕ್ಕೆ ಮೇನ್ ಆಗಿ. ಅದನ್ನ ನೀವೇನ್ ಮಾಡಬೇಕು, ಅಕ್ಸೆಪ್ಟ್ ಮಾಡಿ. ಯಸ್, ನಾನು ಇದನ್ನು ಕಲಿತೀನಿ, ಇಟ್ಸ್ ಅನ್ ಚಾಲೆಂಜ್, ನಾನು ಇದನ್ನ ಕಲ್ತ್ಬಿಟ್ಟು ನನ್ನನ್ನು ನಾನು ಇವಾಲ್ವ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಕೀಪ್ ಮೂವಿಂಗ್. ಓಕೆ, ಗುಡ್. ಸೊ ಒಳ್ಳೆ ಮೆಸೇಜಸ್ ಇದೆ. ನೆಕ್ಸ್ಟ್ ಒಂದು ರಿಕ್ವೆಸ್ಟೆಡ್ ಏನೇನು ವಿಡಿಯೋಸ್ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇದ್ದಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್. ಇನ್ನೂ ಬಹಳಷ್ಟು ವಿಷಯಗಳ ಬಗ್ಗೆ ನಾನು ಮಾತಾಡಬೇಕು. ನನ್ನ ಬಗ್ಗೆ ಏನಾದ್ರು ಜಾಸ್ತಿ ಇನ್ಫೋ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಬಯೋನಲ್ಲಿ ಹೋಗಿ ಚೆಕ್ ಮಾಡಿ, ಸಿಗುತ್ತೆ. ಓಕೆ, ಮತ್ತೆ ನಿಮ್ದೆಲ್ಲ ಏನಾದರೂ ರಿಕ್ವೆಸ್ಟೆಡ್ ವಿಡಿಯೋಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ. ಮತ್ತೆ ಯಾರೆಲ್ಲ ಏಂಜಲಿಕ್ ನಂಬರ್ಸ್ನ ನೋಡ್ತಾ ಇದ್ದೀರಾ ರೀಸೆಂಟ್ ಆಗಿ, ಅವರು ಕೂಡ ನಿಮ್ಮ ಯಾವ ನಂಬರ್ಸ್ ನೋಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇನ್ ಫ್ಯೂಚರ್ ಅಲ್ಲಿ ನಾವು ಏಂಜಲಿಕ್ ನಂಬರ್ಸ್ ಬಗ್ಗೆನೂ ಮಾತಾಡೋಣ. ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಕೊಡೋಕಿದೆ. ಸೊ ನೀವು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ. ಎಸ್, ನಾನು ಮಾಡ್ತಿರೋ ವಿಡಿಯೋಸು, ನಾನು ಹಾಕ್ತಿರೋ ಎಫರ್ಟ್ಸ್, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಸ್ವಲ್ಪ ನಾಲೆಜ್ನ ನಿಮಗೆ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಎಕ್ಸಾಂಪಲ್ ಹೇಳೋದಾದ್ರೆ ಲೈಕ್ ಈಗ PUC ಅಥವಾ ಡಿಗ್ರಿ ಮುಗಿಸಿರೋಂಥ ಯಾರಾದರೂ ಅಕ್ಕನೋ ಅಣ್ಣನೋ ಇದ್ರೆ ಏನ್ ಮಾಡ್ತಾರೆ, SLC ಮಕ್ಳು ಮನೇಲಿದ್ರೆ ಹೋಗು ಮ್ಯಾಥ್ಸ್ ಹೇಳ್ಸ್ಕೊ ಅಂತ ಹೇಳ್ತಾರಲ್ವಾ. ಅಥವಾ ಏನೋ ಸೈನ್ಸಲ್ಲಿ ಏನೋ ಅರ್ಥ ಆಗಿಲ್ಲ ಅಂದ್ರೆ ಹೋಗು, ಅಲ್ಲಿ ಡಿಗ್ರಿ ಮಾಡಿದಾಳಲ್ಲ, ಅಕ್ಕ ಇದ್ದಾಳೆ, ಅಣ್ಣ ಇದ್ದಾನೆ, ಹೋಗು ಹೇಳಿಸ್ಕೊ ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ದಟ್ ನನ್ಗೇನು ಸ್ವಲ್ಪ ಗೊತ್ತಿದೆ ನಾಲೆಜ್ನ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಮೇ ಬಿ ನೀವೆಲ್ಲ 7th SLC ಮಾಡ್ತಿರೋರು ತುಂಬ ಜನ ಇರ್ತೀರಾ. ಐ ಮೀನ್ ಲೈಫ್ ಅನ್ನೋ ಇದನ್ನ ಹೇಳ್ತಿರೋದು, ಜರ್ನಿಯಲ್ಲಿ, ಎಕ್ಸಾಮ್ಸ್ ಅಲ್ಲಿ ಹೇಳ್ತಿರೋದು. ಸೊ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ. ಸೊ 7th ಅಥವಾ SLC ಮಾಡ್ತಿರೋ ತುಂಬ ಜನ ಇರ್ತೀರ. ನಾನು ಜಸ್ಟ್ ಡಿಗ್ರಿನ ಮುಗಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಗೈಡ್ ಮಾಡ್ತೀನಿ. ಮತ್ತೆ ನಿಮ್ದು ಏನಾದ್ರು ಕ್ವೇರೀಸ್ ಇದ್ರೆ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತ ನಾನು ಅದ್ರ ಬಗ್ಗೆ ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಯಾರ್ದೋ ಒಬ್ರದ್ದು ಡೌಟ್ ಇರುತ್ತೆ, ಬಟ್ ತುಂಬಾ ಜನಕ್ಕೆ ಅದು ಇರುತ್ತೆ ಮೈಂಡಲ್ಲಿ, ಕೇಳೋಕೆ ಹೆಸಿಟೇಟ್ ಮಾಡ್ಕೊಂಡಿರ್ತಾರೆ. ಸೊ ಇನ್ ಜನರಲ್ ಆಗಿ ಅದನ್ನ ಮಾತಾಡೋದ್ರಿಂದ ಎಲ್ರಿಗೂ ಅದು ಸಾಲ್ವ್ ಆಗುತ್ತೆ. So thank you so much for watching. Have a good day.
ರಾಧೆ ರಾಧೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟಣ್ ಅಂತ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ರಾಧೆ ರಾಧೆ. ಬಾಯ್.